ಕಿಲೋ ತನಕ ನಮ್ಮದು ಯಾವ್ರೇಜ್ ಬಂತಮ್ಮ. ಅಂದರೆ ಒಂದು ದೊಡ್ಡದಿರ್ಬೋದು ಒಂದು ಚಿಕ್ಕದಿರ್ಬೋದು, ಯಾವ್ರೇಜಲ್ಲಿ 10 ಕಿಲೋ ನಮಗೆ ಯಾವ್ರೇಜ್ ಲೆಕ್ಕ ಇಟ್ಕೊಂತೀವಿ. ಒಂದು ಗಿಡದಲ್ಲಿ ಒಂದು ವರ್ಷಕ್ಕೆ 10 ಕೊನೆ ತಗೊಳ್ತಾ ಇದ್ದೀವಿ. ಅದು ಅದು ನಾವು ಹೆಂಗೆ ಅದನ್ನ ಹಂಗೇನಿರಲ್ಲಮ್ಮ, ನಾವು ಹೆಂಗೆ ಮೇಂಟೈನ್ ಮಾಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ಕಮ್ಮಿ ಒಂದು ಜಾಸ್ತಿ ಏನಾಗಲ್ಲ, 1 ಕಿಲೋ ವ್ಯತ್ಯಾಸ ಇರ್ಬೋದು, ಒಂದು ಜಾಸ್ತಿ ಒಂದು ಕಮ್ಮಿ ಏನು ಬರಲ್ಲ. ಅದು ನಾವು ವ್ಯವಸಾಯದಕ್ಕಾಗಿ ನಾವು ಮಾಡಿರೋದು. ನಮಗೆ ಖರ್ಚು ದುಡ್ಡು ಆಗ್ತದೆ, ನಮ್ಗೆ ವ್ಯವಸಾಯಕ್ಕೆ ಮೇಂಟೆನೆನ್ಸ್ ಕಮ್ಮಿ ಆಗ್ತದೆ ಅನ್ನೋ ಉದ್ದೇಶಕ್ಕೆ ನಾನು ಆ ಥರ ಮಾಡಿದೆ. ಅದು ಮಾಡಿದಾಗ ಇನ್ನೂ ಗ್ಯಾಪ್ ಕಾಣಿಸ್ತು, ನನಗೆ ಕಾಫಿ ಹಾಕಿದೆ, ಇನ್ನೂ ಗ್ಯಾಪ್ ಕಾಣಿಸ್ತು, ಏಲಕ್ಕಿ ಹಾಕಿದೆ. ಈ ನನ್ನ ಕಾನ್ಸೆಪ್ಟ್ ಪ್ರಕಾರ ಏನಂದರೆ, ಯೂನಿವರ್ಸಿಟಿಯವ್ರ ಕಾನ್ಸೆಪ್ಟ್ ಯಾವ ಥರ ಇರ್ತದೆ, ಅವ್ರ ಬಗ್ಗೆ ಸೈನ್ಸ್ ಬಗ್ಗೆ ನಾನು ಡಿಸ್ಕಸ್ ಮಾಡೋಕ್ಕೆ ಹೋಗಲ್ಲ. ಅವರು ರಾಸಾಯನಿಕ ಬಗ್ಗೆ ಅವರು ಓದಿರೋದು ಪಾಪ, ಅದರಿಂದ ಅದ್ರ ಬಗ್ಗೆ ನಮಗೆ ಮಾಹಿತಿ ಚೆನ್ನಾಗಿ ಕೊಡ್ತಾರೆ. ನಾನೇನು ಹೇಳ್ತೀನಿ ಅಂದರೆ, ಭೂಮಿ ಯಾವತ್ತೂ ತನ್ನವಾಗಿರ್ಬೇಕು.